ನಮಸ್ತೆ ಏಂಜಲ್ಸ್. ನಿಮಗೆಲ್ಲ ಈ ಜೂನ್ ತಿಂಗಳಿನ ಭವಿಷ್ಯವನ್ನು ತಿಳ್ಕೊಳ್ಳೋಣ ಅನ್ನುವ ಆಸೆ ಆಗಿರುತ್ತೆ. ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತೆ ನಾವು ಇಲ್ಲಿ 2 ಫೈಲನ್ನು ರೆಡಿ ಮಾಡಿದ್ದೀನಿ. ಊರುಗಳ ಹೆಸರನ್ನು ತಗೊಂಡಿದ್ದೀನಿ. ನಿಮಗೆ ಯಾವ ಊರಿನ ಹೆಸರು ಇಷ್ಟ ಆಗುತ್ತೆ? ಮೈಸೂರು ಪ್ಯಾಲೇಸು, ಇನ್ನೊಂದು ಹಂಪೆಯ ರಥ, ಕಲ್ಲಿನ ರಥ. ಇವೆರಡರಲ್ಲಿ ನಿಮಗೆ ಯಾವುದು ನಿಮ್ಮ ಮನಸ್ಸಿಗೆ ತುಂಬ ಇಷ್ಟವಾಗ್ತಾ ಇದೆ, ಆ ಎನರ್ಜಿ ನಿಮಗೆ ಯಾವುದು ಚೆನ್ನಾಗಿ ರೆಸನೇಟ್ ಆಗುತ್ತೆ ಅನ್ನೋದನ್ನು ನೋಡೋಣ ಅಂತೆ. ಆಗ್ತಾ ಇದೆ ಅನ್ನೋದನ್ನು 1-2 ಸೆಕೆಂಡು ಧ್ಯಾನ ಮಾಡಿ ಅಥವಾ ನಿಮ್ಮ ಇಂಟ್ಯೂಷನನ್ನು ಕೇಳಿ. ಇವೆರಡರಲ್ಲಿ 2 ಫೈಲಲ್ಲಿ ಯಾವುದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನಿಮಗೋಸ್ಕರ ಯಾವುದರಿಂದ ಒಳ್ಳೆಯ ಮೆಸೇಜ್ ಬರ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳಿವ್ರಂತೆ. ಒಂದು ಮೈಸೂರು, ಇನ್ನೊಂದು ಹಂಪೆ. ಇಲ್ಲಿನ ಅಧಿದೇವತೆಗಳ ಆಶೀರ್ವಾದ ಈ ತಿಂಗಳಿಗೆ ನಿಮಗೆ ಏನು ಬರ್ತಾ ಇದೆ ಅನ್ನೋದನ್ನು ಗೊತ್ತು ಮಾಡ್ಕೊಳ್ಳೋಣ. ಇದು ಮೊದಲನೇ ಫೈಲು ಮೈಸೂರನ್ನು ಇಷ್ಟಪಟ್ಟಿರೋರಿಗೆ ಇದು ರೀಡಿಂಗ್ ಆಗಿರುತ್ತೆ. ನಾನು ಈಗಾಗಲೇ ಕಾರ್ಡ್ಸನ್ನು ಶಫಲ್ ಮಾಡಿಟ್ಟಿದ್ದೀನಿ. ಆದ್ರೂ ನೀವು 1-2 ಸೆಕೆಂಡು ಪ್ರಾರ್ಥಿಸಿ. ಒಳ್ಳೆಯ ಮಾರ್ಗದರ್ಶನ ನಿಮಗೆ ಬರಲಿ. ಈ ತಿಂಗಳಿನ ನಿಮ್ಮ ಅದೃಷ್ಟ ಏನೇನಿದೆ, ಏನೇನು ನಿಮಗೆ ಒನಗೂಡ್ತಾ ಇದೆ, ಯಾವ ಅದೃಷ್ಟ ಕೂಡಿ ಬರ್ತಾ ಇದೆ, ಗುರುವಿನ ಶುಕ್ರದೇವರ ಕೃಪೆ ಏನಿದೆ ನಿಮಗೆ ಅನ್ನೋದನ್ನು ತಿಳ್ಕೊಳ್ಳೋಣ. ಮೇಜರ್ ಆರ್ಕಾನ ಬರ್ತಾ ಇದೆ. ತುಂಬ ಸುಂದರವಾದಂಥ ಕಾರ್ಡು. ಹಾಗೆಯೇ ನಿಮಗೆ ಯಾವ ಏಂಜಲ್ನ ಕೃಪೆ ಇದೆ, ಯಾವ ಏಂಜಲ್ ನಿಮಗೆ ಏನು ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಅದ್ಭುತವಾದಂಥ ಮೆಸೇಜ್ಗಳು ಬರ್ತಾ ಇದೆ. ಫೈಲ್ ನಂಬರ್ 1 ಅವ್ರಿಗೆ ಮೈಸೂರಿನ ಅಧಿದೇವತೆ ಚಾಮುಂಡಿಯ ಆಶೀರ್ವಾದದ ಮೆಸೇಜ್ಗಳು ಏನೇನಿದೆ ಅಂತ ನೋಡ್ತಾ ಇದ್ದೀವಿ. ಈ ತಿಂಗಳಿಗೆ ನೀವು ಯಾವಾಗ ಈ ಚಾನಲನ್ನು ಓಪನ್ ಮಾಡಿ ವಿಡಿಯೋವನ್ನು ಆನ್ ಮಾಡ್ತೀರಾ, ಆಗ ಈ ಮೆಸೇಜ್ ನಿಮ್ಮದಾಗಿರುತ್ತೆ. ಇದರಲ್ಲಿ ಅನ್ಲಿಮಿಟೆಡ್ ಮೆಸೇಜ್ ಇರೋದ್ರಿಂದ ಭಗವಂತ ಆ ರೀತಿ ನನಗೆ ಆದೇಶನ ಕೊಡ್ತಾ ಇದ್ದಾನೆ. ಹಾಗೆಯೇ ಯಾವ ದೇವರ ಕೃಪೆ ನಿಮಗಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಯಾವ ದೇವರ ಆಶೀರ್ವಾದ ಈ ತಿಂಗಳಲ್ಲಿ ನಿಮಗಿದೆ ಅನ್ನೋದನ್ನು ತಿಳ್ಕೊತಾ ಇದ್ದೀವಿ. ಯಾವ ಗುರುವಿನ, ಯಾವ ದೇವರ ಆಶೀರ್ವಾದ ನಿಮಗಿದೆ ತಿಳ್ಕೊಳ್ಳೋಣ. ರಾಧಾ ಮಾತೆಯ ಕೃಪೆ ನಿಮಗಿದೆ. ನಾವು ಮೊದಲಿಂದ ಗಮನಿಸ್ತಾ ಹೋಗೋಣ. ಮೊದಲನೇ ಕಾರ್ಡು ನಂಬರ್ 1 ಕಾರ್ಡ್ ಬಂದು ಉಲ್ಟಾ ಬಂದಿದೆ. ಯಾಕೆ ಅಂತ ತಿಳ್ಕೊಳ್ಳೋಣ. ಮನಸ್ಸಿಗೆ ಯಾವುದೋ ಒಂದು ವಿಚಾರದಲ್ಲಿ, ನಿಮ್ಮ ಸಂಸಾರದಲ್ಲಿ ಮನಸ್ಸಿಗೆ ಬೇಜಾರುಗಳಾಗಿದೆ ಅನ್ನಿಸ್ತಾ ಇದೆ. ಸಂಸಾರದಲ್ಲಿ ಅಷ್ಟು ನೆಮ್ಮದಿ ಇಲ್ಲ. ಸದ್ಯದ ಪರಿಸ್ಥಿತಿ ಬೇಜಾರಿದೆ, ನೋವಿದೆ, ದುಃಖ ಇದೆ. ಫ್ಯಾಮಿಲಿಯಿಂದ ಹೊರಗೆ ಬಂದಿರೋವಂಥ ಸನ್ನಿವೇಶನೂ ಕಾಣಿಸ್ತಾ ಇದೆ. ಆದರೆ ಇದೆಲ್ಲದಕ್ಕೂ ಭಗವಂತನಿಂದ, ರಾಧಾ ಮಾತೆಯಿಂದ ನಿಮ್ಮ ಮನಸ್ಸಿಗೆ ಹಿತವಾಗುವಂಥ ಸಜೆಷನ್ಗಳು ಬಂದೇ ಬರುತ್ತೆ. ನಾವು ಅದನ್ನು ತಿಳ್ಕೊಳ್ಳೋಣ. ಈ ದುಃಖದ ಸನ್ನಿವೇಶಕ್ಕೆ, ಈ ಪರಿಸ್ಥಿತಿಗೆ ರಾಧಾ ಮಾತೆ ನಿಮಗೆ ಏನು ತಿಳಿಸ್ತಾ ಇದ್ದಾಳೆ ಅನ್ನೋದನ್ನು ತಿಳ್ಕೊಳ್ಳೋಣ. ನೀವು ಒಂದು ಬೆಳಕಾಗಿ ಪರಿವರ್ತನೆ ಹೊಂದಬೇಕು. ಅಂದರೆ ಏನಂತಂದರೆ, ನೀವು ಇವಾಗ
ಮೊದಲು ಕಾಲದಲ್ಲಿ ನೀವೆಲ್ಲ ಗಮನಿಸಿರ್ತೀರ, ಊರುಗಳ ಕಡೆ ಯಂತ್ರವನ್ನು ಕಟ್ಟೋದಕ್ಕೆ, ಬಾಲಗ್ರಹ ಆದರೆ ಯಂತ್ರ ಕಟ್ಟೋದಕ್ಕೆ ಅಂಥವರೆಲ್ಲ ಇರ್ತಾಯಿದ್ರು, ದೃಷ್ಟಿ ತೆಗಿಯೋದಕ್ಕೆ, ಇಳಿ ತೆಗಿಯೋದಕ್ಕೆ ಅಂತ, ಆಯಿತಾ, ನೋವನ್ನು ತೆಗಿಯೋದಕ್ಕೆ ಅಂತ. ಆ ರೀತಿಯ ಸ್ವಯಂ ಚಿಕಿತ್ಸೆಯನ್ನು ನೀವು ಮಾಡ್ಕೋಬೇಕಾಗಿದೆ. ನಿಮಗೆ ಸಾಕಷ್ಟು ದೃಷ್ಟಿಯಾಗಿದೆ ಅಂತಲೂ ಹೇಳ್ಬೋದು. ನೀವು ದೃಷ್ಟಿಯನ್ನು ತೆಕ್ಕೋಬೇಕು ಅನ್ನೋದು ಬರ್ತಾಯಿದೆ ಇಲ್ಲಿ. ಯಾರ ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿದೆಯೋ ಅದಕ್ಕೆ ಪರಿಹಾರವಾಗಿ ಒಂದಷ್ಟು ಮಂತ್ರಗಳನ್ನು ಹೇಳ್ಕೋಬೇಕು ಅನ್ನೋದು ಸಜೆಷನ್ ಬರ್ತಾಯಿದೆ. ಮತ್ತು ಹೊಸ ವ್ಯಕ್ತಿಗಳ ಜೊತೆಯಲ್ಲಿ ನೀವು ಮಾತಾಡೋದ್ರಿಂದ, ಹೊಸ ವಿಷಯಗಳನ್ನು ತಿಳ್ಕೊಳ್ಳೋದ್ರಿಂದ ನಿಮ್ಮನ್ನು ನೀವು ಕ್ಲೆನ್ಸ್ ಮಾಡ್ಕೊಳ್ಳೋದಕ್ಕೆ, ಈ ನೋವಿನಿಂದ ಹೊರಗಡೆ ಬರೋದಕ್ಕೆ ಸಾಕಷ್ಟು ಹೆಲ್ಪ್ ಆಗುತ್ತೆ ಅನ್ನೋದು ಜಗನ್ಮಾತೆ ರಾಧೆ ತಿಳಿಸ್ತಾ ಇದ್ದಾಳೆ. ಮತ್ತು ಇದು ಏರ್ ಕಾರ್ಡು, ಇದನ್ನು ಸ್ಟಾರ್ ಕಾರ್ಡ್ ಅಂತ ಕರಿತೀವಿ. ಇದು ಮೇಜರ್ ಆರ್ಕಾನ ಕಾರ್ಡ್. ಇದು ಬಂದರೆ ಜೀವನದಲ್ಲಿ ಸಂತೋಷ, ಸಮೃದ್ಧಿ ಎಲ್ಲನೂ ತಂದುಕೊಡೋ ಅಂಥದ್ದು. ಎಂಥದೇ ನಿಮ್ಮ ಕಠಿಣ ಪರಿಸ್ಥಿತಿ ಇದ್ದರೂ, ನಿಮಗೇನೇ ನೋವಿನಲ್ಲಿ ನಿಮ್ಮ ಸಂಸಾರದಲ್ಲಿ ಆಗ್ಬೋದು, ಸಮಾಜದಲ್ಲೇ ಆಗ್ಬೋದು, ನೋವಿನಿಂದ ಹೊರಗಡೆ ಬಂದಿದ್ರು, ನೋವಿನಲ್ಲಿ ಹೊರಗಡೆ ಬಂದಿದ್ದರೆ ನಿಮಗೆ ಈ ಕಾರ್ಡು ಹೊಸ ಹುಟ್ಟನ್ನು ಮತ್ತು ಸಪ್ತ ಋಷಿಗಳ ಮಾರ್ಗದರ್ಶನವನ್ನು ಕೊಡ್ತಾ ಇದೆ. ಮತ್ತು ನೀವು ಭಾವನೆಗಳನ್ನು ಮತ್ತು ಜೀವನವನ್ನು ಸಮತೋಲನದಲ್ಲಿ ಇಟ್ಕೊಂಡು ಹೇಗೆ ನೋಡೋದನ್ನು ಅನ್ನೋದಕ್ಕೆ ಶಕ್ತಿಯಾಗಿ ಒಂದಷ್ಟು ಎನರ್ಜಿ ನಿಮ್ಮ ಕಡೆಗೆ ಜಗನ್ಮಾತೆ ಪಾರ್ವತಿಯಿಂದ ಹರಿತಾ ಇದೆ. ರಾಧಾಮಾತೆಯಿಂದ ಆಶೀರ್ವಾದದ ಚಿಕಿತ್ಸಕ ಬೆಳಕು ನಿಮ್ಮನ್ನು ಬಂದು ತಲುಪ್ತಾ ಇದೆ. ಆಮೇಲೆ ನೀವು ಅಂದ್ಕೊಂಡಿರೋದೆಲ್ಲ ಸಾಧ್ಯ ಆಗುವಂಥ ದಿನಗಳು ಹತ್ತಿರ ಬಂದಿದೆ. ನಿಮಗೆಲ್ಲ ಒಳ್ಳೆಯದೇ ನಡೆಯುತ್ತೆ ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ನಿಮ್ಮ ಒಳಗಡೆ ಇರುವಂತಹ ಆ ಸಿನ್ಸಿಯರಾಗಿ ಬದುಕುವಂಥ ವ್ಯಕ್ತಿತ್ವ ಇದೆಯಲ್ಲ ನಿಮ್ಮದು, ಅದು ನಿಮ್ಮನ್ನು ಏಳಿಗೆ, ಯಶಸ್ಸಿನ ಕಡೆಗೆ ಕರ್ಕೊಂಡು ಹೋಗ್ತಾ ಇದೆ. ಆದಷ್ಟು ಕೂಲಾಗಿರಿ, ಆಮೇಲೆ ಧರ್ಮ ಮಾರ್ಗದಲ್ಲಿರಿ, ಆಮೇಲೆ ನಿಮ್ಮ ಸೋಲ್ ಪರ್ಪಸ್ ಏನಿದೆ ಅಥವಾ ನಿಮ್ಮ ಆತ್ಮನ ನಿಮ್ಮ ಜೀವನದ ಉದ್ದೇಶ ಏನಿದೆ ಅದ್ರ ಕಡೆ ಗಮನ ಕೊಟ್ಕೊಂಡು ನಿಮ್ಮ ಪಾಡಿಗೆ ನೀವು ಆರಾಮವಾಗಿರಿ. ಎಲ್ಲವೂ ಒಳ್ಳೆಯದೇ ನಡೆಯುತ್ತೆ. ಮನಸ್ಸು ಈ ಭಾವನೆಗಳನ್ನು ನೀವು ಸ್ವಲ್ಪ ಇವಾಗ ಆಗಿರೋವಂಥ ನೋವುಗಳನ್ನು ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು ಅಂತ ತಿಳಿಸ್ತಿದ್ದಾರೆ. ನೋಡಿರಿ, ಇಲ್ಲೂ ಅದೇ ನಿಮಗೆ ಸಾಕಷ್ಟು ದೃಷ್ಟಿಯಾಗಿದೆ. ನೀವು ನಿಮ್ಮ ಒಳಗಡೆಯಿಂದ ಆ ಶಕ್ತಿನ, ಭಗವಂತನ ಶಕ್ತಿನ ಸ್ವೀಕರಿಸ್ತಾ ನಿಮ್ಮ ಒಳಗಡೆಯಿಂದ ನೀವು ಕ್ಲೆನ್ಸ್ ಮಾಡ್ಕೋತಾ ನಿಮ್ಮನ್ನು ನೀವು ಕ್ಲೆನ್ಸ್ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ತಿಳಿಸ್ತಾ ಇದ್ದಾರೆ. ಯಾರನ್ನ ಹಿರಿಯರು ಇದ್ದರೆ ಅವ್ರ ಕೈಲಿ ದೃಷ್ಟಿ ತೆಗೆಸ್ಕೊಳ್ಳೋದನ್ನು ಮಾಡಿ. ಮತ್ತು ಹುಣ್ಣಿಮೆ ಅಮಾವಾಸ್ಯೆ ದಿವಸ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ ಅನ್ನೋದು ಇಲ್ಲಿ ಬರ್ತಾ ಇದೆ. ಇಲ್ಲಿ ಹಿರಿಯರ ಆಶೀರ್ವಾದ ನಿಮಗಿದೆ. ಅದನ್ನು ಶುದ್ಧೀಕರಿಸ್ಕೊಳ್ಳೋದಕ್ಕೆ ನೀವು ಹುಣ್ಣಿಮೆ ಚಂದ್ರನ ಮತ್ತು ಚಂದ್ರನ ಆಶೀರ್ವಾದದ ಬೆಳಕಲ್ಲಿ, ಅಂದರೆ ನೀವು ಹೊರಗಡೆ ಟೆರೆಸ್ ಮೇಲೆ ಹೋಗಿ ಅಥವಾ ಬೆಳದಿಂಗಳಲ್ಲಿ ಅಥವಾ ಹೊರಗಡೆ ಕೂತ್ಕೊಂಡು ಧ್ಯಾನ ಮಾಡೋದ್ರಿಂದ ನಿಮ್ಮ ಪ್ರಭಾವಳಿ ಶುದ್ಧಿ ಮಾಡ್ತಾನೆ ಭಗವಂತ, ಚಂದ್ರ, ನಕ್ಷತ್ರಗಳು ಅಂತ ತಿಳಿಸ್ತಾ ಇದ್ದಾರೆ. ಯಾವಾಗಲೂ ಒಂದು ಅಫರ್ಮೇಷನನ್ನು ಹೇಳ್ಕೊಳ್ಳಿ. ನಾನು ಯಾವಾಗಲೂ ನನ್ನನ್ನು ಸುತ್ತುವರಿಯುವ ಸಕಾರಾತ್ಮಕ ಶಕ್ತಿಯ ಪ್ರಭಾವಳಿಯನ್ನು ಹೊಂದಿದ್ದೇನೆ ಅಂತ ಅಂದ್ಕೊಂಡು ನೋಡಿ, ಇಲ್ಲಿ ಹೇಗೆ ಕಾಣಿಸ್ತಿದೆ ಆ ರೀತಿಯಲ್ಲಿ 7 ಚಕ್ರಗಳಲ್ಲಿ ಆಕಾಶದಿಂದ ಬರುವಂಥ ಕಿರಣಗಳು 7 ಚಕ್ರಗಳಲ್ಲೂ ತುಂಬಿ ಆಮೇಲೆ ಇಡೀ ದೇಹವನ್ನು ಆವರಿಸಿ ಆಮೇಲೆ ನಿಮ್ಮ ಸುತ್ತಲೂ ಇದೇ ರೀತಿಯಲ್ಲಿ ಗೋಳಾಕಾರದಲ್ಲಿ ಶಕ್ತಿ ವಲಯನ ನಿರ್ಮಿಸಿದೆ ಅನ್ನೋದನ್ನು ನೀವು ಕಲ್ಪನೆ ಮಾಡ್ಕೋಬೇಕು. ಇದು ನಿಮ್ಮ ಮನಸ್ಸಿನ ನೋವನ್ನು, ಏನು ನಡೆದಿದೆ ಇವಾಗ, ಬೇಜಾರು, ದುಃಖ, ಅದನ್ನೆಲ್ಲ ಹೊರಗಡೆ ಹಾಕೋದಕ್ಕೆ ಸಹಾಯವಾಗುತ್ತೆ. ಆಮೇಲೆ ನೋಡಿ, ನೀವು ಈ ರೀತಿಯಲ್ಲಿ ನೆಮ್ಮದಿಯಾಗಿ ಬದುಕುವಂಥ ದಿನಗಳ ಹತ್ತಿರದಲ್ಲೇ ಇದೆ. ನೀವು ಈ ರೀತಿ ಬದುಕೋದಕ್ಕೆ ಸಾಧ್ಯನೂ ಆಗುತ್ತೆ. ಆಮೇಲೆ ಒಳ್ಳೆಯ ತೀರ್ಪು ನಿಮ್ಮ ಕಡೆಗೇ ಆಗೋದ್ರಲ್ಲಿದೆ. ಇವಾಗ ಏನು ನಡೆದಿದೆ, ಬೇಜಾರುಗಳು, ದುಃಖದ ವಿಷಯ, ಅದು ನಿಮ್ಮ ವಿರುದ್ಧವಾಗಿ ಏನಾಯಿತು ಅದೆಲ್ಲನೂ ನಿಮ್ಮ ಪರವಾಗಿ ಒಳ್ಳೆಯ ರಿಸಲ್ಟ್ ಬರೋದು ಹತ್ತಿರದಲ್ಲೇ ಇದೆ. ನೀವು ಸ್ವತಂತ್ರವಾಗಿ ಬದುಕುವಂಥದ್ದು, ಆಮೇಲೆ ಕ್ಲಿಯರಾಗಿ ನಿಮ್ಮ ಶಕ್ತಿ ಏನಿದೆ, ನಿಮ್ಮ ಆತ್ಮನ ಶಕ್ತಿ ಏನಿದೆ ಅದಕ್ಕೆ ತಕ್ಕಾಗಿ ಬೌಂಡ್ರಿಯನ್ನು ಹಾಕ್ಕೊಳ್ಳೋ ಅಂಥದ್ದು,
ಆ ದಾರಿಯಲ್ಲಿ ನಡೆಯುವಂಥದ್ದು, ಒಳ್ಳೆಯ ಕಮ್ಯುನಿಕೇಷನ್ನು ಎಲ್ಲರ ಜೊತೆಲೂ, ಆಮೇಲೆ ಕ್ಲಿಯರಾಗಿ ಮನಸ್ಸು ಮೆದುಳು ಕ್ಲಿಯರಾಗಿ ನಿಮ್ಮ ಪಾಡಿಗೆ ನೀವು ಒಳ್ಳೆ ಜೀವನನ ನಡೆಸುವಂಥ ಶಕ್ತಿನ ರಾಧಾ ಮಾತೆ ನಿಮಗೆ ಕೊಡ್ತಾ ಇದ್ದಾಳೆ. ಇದನ್ನು ತಿಳಿಸ್ತಾ ಇದೆ. ಇಲ್ಲಿ ನೋಡಿ, ಎಲ್ಡರ್ ಅಂತ ಬಂದಾಗ ಇಲ್ಲಿ ಕೋಲನ್ನು ಹಿಡ್ಕೊಂಡಿದ್ದಾರೆ. ಒಬ್ಬ ವಯಸ್ಸಾದಂಥ ವ್ಯಕ್ತಿ ನಿಮ್ಮೊಳಗಡೆ ಇರುವಂತಹ ಆ ಆತ್ಮನ ಆ ಮೂಲ ಗುಣ ಏನಿದೆ, ಅಂದರೆ ನಿಮ್ಮೊಳಗಡೆ ಇರುವಂತಹ ಅವನೇನು ಇದೇನು ಫಸ್ಟ್ ಟೈಮ್ ಹುಟ್ಟಿದ್ದಾನೆ ಅಂತಲ್ಲ, ಅವನು ಸಾಕಷ್ಟು ಜನ್ಮಗಳನ್ನು ಎತ್ತಿದ್ದಾನೆ. ಅವನಿಗೆ ಸಾಕಷ್ಟು ಎನರ್ಜಿ ಇರುತ್ತೆ ಹಳೆದೆಲ್ಲ. ಆದರೆ ಹೇಗೆ ಮೆಚ್ಯೂರ್ಡಾಗಿ ನಡ್ಕೋಬೇಕು, ಹೇಗೆ ಮೆಚ್ಯೂರ್ಡಾಗಿ ವಿಷಯನ ಅರ್ಥ ಮಾಡ್ಕೋಬೇಕು ಅಂತ ಅನ್ನೋದು ನಿಮ್ಮ ಆತ್ಮನಿಗೆ ಚೆನ್ನಾಗಿ ಗೊತ್ತು. ಅವನು ಇಷ್ಟು ಯುಗಗಳ ಹಿಂದಿನಿಂದ ಬಂದಂಥವನು. ಹಾಗಾಗಿ ನಿಮಗೆ ಈ ಶಕ್ತಿ ಇದೆ. ಇದನ್ನು ಗೆದ್ದು ಹೊರಗಡೆ ಬರುವಂಥ ಎನರ್ಜಿ ನಿಮ್ಮಲ್ಲಿದೆ. ಅದಕ್ಕೆ ಸಪೋರ್ಟಾಗಿ ಪೂರ್ವಜರು ಹೆಲ್ಪ್ ಮಾಡ್ತಾರೆ ಅಂತ ಅರ್ಥ ಈ ಪಿಕ್ಚರು. ಜೊತೆಗೆ ನಿಮ್ಮೊಳಗಡೆ ಇರುವಂತಹ ಈ ವ್ಯಕ್ತಿಯನ್ನು ಹೊರಗಡೆ ತನ್ನಿ. ಮೆಚ್ಯೂರ್ಡಾಗಿ ಯೋಚನೆ ಮಾಡಿ ಅದನ್ನು ನಿಮ್ಮ ವ್ಯಕ್ತಿತ್ವನ ಮನಸ್ಸನ್ನು ಬದಲಾಯಿಸ್ಕೊಂಡು ಅದಕ್ಕೆ ತಕ್ಕಾಗಿ ಹೇಗೆ ನಡ್ಕೋಬೇಕು ಅನ್ನೋದು ನೋಡಿಕೊಂಡು ನಡೀರಿ ಅನ್ನೋದು ತಿಳಿಸ್ತಾ ಇದೆ. ಹಾಗೆಯೇ ಇದರ ಜೊತೆಗೆ ಗಿಫ್ಟ್ ಕಾರ್ಡ್ ಅನ್ನೋ ಥರ ಇನ್ನೊಂದು ಕಾರ್ಡ್ ಬಂದಿದೆ ನೋಡಿ. ಧ್ಯಾನ ಮಾಡಿ, ನಿಮ್ಮನ್ನು ನೀವು ಚಾರ್ಜ್ ಮಾಡ್ಕೊಳ್ಳಿ. ಇಲ್ಲಿ ಶ್ರೀಚಕ್ರ ಇದೆ ಹಿಂದ್ಗಡೆ, ಗಮನಿಸ್ತಾ ಇದ್ದೀರಾ? ಇವನ ಆರನ ಹೇಗೆ ಅಭಿವೃದ್ಧಿಪಡಿಸ್ಕೊಂಡಿದ್ದಾನೆ, ಹೇಗೆ ಶಕ್ತಿಯುತವಾಗಿ ಮಾಡ್ಕೊಂಡಿದ್ದಾನೆ. ಧ್ಯಾನ, ಸತ್ಸಂಗ ಮತ್ತು ಒಳ್ಳೆಯ ವ್ಯಕ್ತಿಗಳ ಜೊತೆಲಿ ಮಾತಾಡೋದ್ರಿಂದ, ಜ್ಞಾನನ ಹೆಚ್ಚಿಸ್ಕೊಳ್ಳೋದ್ರಿಂದ ನಿಮ್ಮ ವ್ಯಕ್ತಿತ್ವ ನೋಡಿ ಈ ರೀತಿಯಲ್ಲಿ ಬದಲಾಗುತ್ತೆ. ಈ ರೀತಿಯಾಗಿ ನೀವು ಬದಲಾಗೋದಕ್ಕೆ ಸಾಧ್ಯ ಇದೆ. ನಿಮ್ಮೊಳಗಡೆ ಇರುವಂತಹ ಈ ವ್ಯಕ್ತಿಯನ್ನು ಹೊರಗಡೆ ತನ್ನಿ. ಪ್ರೌಢ ಮನಸ್ಥಿತಿಯಲ್ಲಿ ಎಲ್ಲವನ್ನು ಯೋಚಿಸಿ ಅನ್ನೋವಂಥದ್ದು ಬರ್ತಾ ಇದೆ. ನಿಮ್ಮ ಆತ್ಮಶಕ್ತಿಯನ್ನು ಕುಗ್ಗಿಸ್ಕೊಳ್ಳೋವಂಥ ಯಾವುದೇ ಕೆಲಸನ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಆತ್ಮಶಕ್ತಿನ ಕುಗ್ಸೋದಕ್ಕೆ ಬೇರೆ ವ್ಯಕ್ತಿಗಳ ಮಾತುಗಳು ಬರಬಹುದು, ಅಥವಾ ನಿಮ್ಮದೇ ಒಳಗಿನ ಮಾತುಗಳನ್ನು, ಮನಸ್ಸಿಗೆ ಕುಗ್ಸೋವಂಥ ಮಾತುಗಳನ್ನು ಕೇಳಕ್ಕೆ ಹೋಗಬೇಡಿ. ಧನಾತ್ಮಕ ದೃಢೀಕರಣ, ಇತರರಿಗೆ ಸಹಾಯ ಮಾಡುವ ನಿಮ್ಮ ಬುದ್ಧಿ ಎಲ್ಲವೂ ಉತ್ತಮ ಮನುಷ್ಯನನ್ನಾಗಿಸುತ್ತಿದೆ ನಿಮ್ಮನ್ನು ಅನ್ನೋದು ರಾಧಾ ಮಾತೆಯ ಮಾತಾಗಿದೆ. ಇವರ ಜೀವನನ ನೋಡಿದ್ರೆ ಬಂದಿರೋ ಎಲ್ಲ ಕಾರ್ಡ್ಗಳಲ್ಲಿನ ಉತ್ತರ ನಿಮ್ಗೆ ಅರ್ಥ ಆಗುತ್ತೆ. ದೇವ್ರು ಒಳ್ಳೇದು ಮಾಡಲಿ. ಎಲ್ಲರೂ ಆರಾಮವಾಗಿ ಖುಷಿಯಾಗಿ ಸಂತೋಷವಾಗಿರಿ. ಈ ವಿಷಯಗಳು ರಾಧಾ ಮಾತೆಯಿಂದ ಬಂದಿರೋವಂಥದ್ದು ಈ ತಿಂಗಳಿಗೆ ನಿಮಗೆ ಆಗಬೇಕಾಗಿರೋಂಥ, ನೀವು ಇರಬೇಕಾಗಿರೋಂಥ ಮನಸ್ಥಿತಿ ಹಾಗೂ ಜೀವನದ ನೀತಿಯಾಗಿದೆ. ಧನ್ಯವಾದ. ನಮಸ್ತೆ ಏಂಜಲ್ಸ್. ನಾವು ಫೈಲ್ ನಂಬರ್ 2 ಆಗಿ ಹಂಪೆ ನಗರವನ್ನು ನಮಗೆ ಆಶೀರ್ವಾದದ ರೂಪದಲ್ಲಿ ಇಲ್ಲಿನ ಅಧಿದೇವತೆಗಳು ಈ ತಿಂಗಳಿಗೆ ಬೇಕಾಗಿರುವಂಥ ಮೆಸೇಜನ್ನು ಕೊಡ್ತಾ ಇದ್ದಾರೆ. ಆ ವಿಠಲನನ್ನು, ಆ ಪಾಂಡುರಂಗನನ್ನು ಆರಾಧಿಸ್ತಾ, ಅವನನ್ನು ಹೃದಯದಲ್ಲಿ ಸ್ಮರಿಸ್ತಾ 1-2 ಸೆಕೆಂಡ್ಗಳ ಕಾಲ ನೀವು ಒಳ್ಳೆಯ ಮಾರ್ಗದರ್ಶನ ಸಿಗಲಿ ಅಂತ ಬೇಡ್ಕೋತಾ ನೀವು ನಿಮ್ಮ ಈ ರೀಡಿಂಗನ್ನು ನೋಡ್ತಾ ಇದ್ದೀರಾ. ಈಗಾಗಲೇ ಕಾರ್ಡನ್ನು ಶಫಲ್ ಮಾಡಿ ಇಟ್ಟಿರೆ. ನಿಮಗಾಗಿ ಬರ್ತಾ ಇರುವಂತಹ ಮೆಸೇಜ್ಗಳನ್ನು ಗಮನಿಸೋಣ. ಹಾಗೆಯೇ ನಾವು ನಿಮಗೆ ಯಾವ ಏಂಜಲ್ಗಳ ಕೃಪೆ, ಯಾವ ಏಂಜಲ್ಗಳ ಮಾರ್ಗದರ್ಶನ ಈ ತಿಂಗಳಿಗೆ ಗುರುಗ್ರಹದ, ಗುರುದೇವರ ಹಾಗೂ ಶುಕ್ರದೇವರ ಆಶೀರ್ವಾದ ಏನು ಬರ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಕಾಲ ಭೈರವನ ಕೃಪೆ ನಿಮಗೆ ಏನು ಮೆಸೇಜನ್ನು ಕೊಡ್ತಾ ಇದೆ. ಇವತ್ತು ಅಷ್ಟಮಿ ಇದೆ.
ಇವತ್ತು ಕಾಲಭೈರವನ ಎನರ್ಜಿನೂ ಇರುತ್ತೆ. ಏನು ತಿಳಿಸ್ತಾ ಇದ್ದಾರೆ ಏಂಜಲ್ಸು ಅನ್ನೋದನ್ನು ತಿಳ್ಕೊಳ್ಳೋಣ. ಹಾಗೆಯೇ ನನ್ನ ಗುರುಗಳ ಆಶೀರ್ವಾದದ ಕಾರ್ಡ್ ಇದು. ಅವರ ಬ್ಲೆಸ್ಸಿಂಗ್ಸ್ ಇದರಲ್ಲಿರುತ್ತೆ. ನಿಮ್ಮ ಗುರುಗಳನ್ನು ನೀವು ಪ್ರಾರ್ಥಿಸಿ ನಿಮ್ಮ ಜೀವನಕ್ಕೆ ಬೇಕಾಗಿರುವಂಥ ವಿಷಯಗಳು ಏನಿರಬಹುದು ಅನ್ನೋದನ್ನು ತಿಳ್ಕೊಳ್ಳಿ. ಲಾಸ್ಟು ಡೆಕೋರ್ಗೂ ಇದೇ ಕಾರ್ಡ್ ಬಂದಿತ್ತು, ಅಂದರೆ ಇದಕ್ಕೆ ರಿಲೇಟೆಡ್ ಕಾರ್ಡೇ ಬಂದಿತ್ತು, ಇದೇ ಕಾರ್ಡಲ್ಲ, ಅಂದರೆ ಅವರ ನಮ್ಮ ಪ್ರಭಾವಳಿ ಬಗ್ಗೆನೇ ಬಂದಿತ್ತು. ನಿಮಗೆ ಯಾವ ದೇವರ ಆಶೀರ್ವಾದ ಈ ತಿಂಗಳಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಯಾವ ದೇವರ ಕೃಪೆ ನಿಮ್ಮನ್ನು ಈ ತಿಂಗಳು ಕಾಪಾಡ್ತಾ ಇದೆ. ಇದು ಈಗ ಮಾತ್ರ ಅಲ್ಲ, ನೀವು ಯಾವಾಗ ಈ ರೀಡಿಂಗನ್ನು ನೋಡ್ತೀರೋ ಆಗ ನಿಮ್ಮದೇ ಆಗಿರುತ್ತೆ ಈ ರೀಡಿಂಗು. ಆ ದಿನದ ಸಿಚುಯೇಷನ್ಗೆ, ಆವತ್ತಿನ ಮನಸ್ಥಿತಿಗೆ ನಿಮಗೆ ಮ್ಯಾಚ್ ಆಗೋ ಥರದ್ದಾಗಿರುತ್ತೆ. ಆ ರೀತಿಯಲ್ಲಿ ಸಂಕಲ್ಪ ಮಾಡಿ ಇವತ್ತು ಕಾರ್ಡು ನೋಡ್ತಾ ಇರೋದು. ಇದು ಫೈಲ್ ನಂಬರ್ 2, ಹಂಪೆ ನಗರವನ್ನು ಆರಿಸ್ಕೊಂಡವ್ರಿಗೆ. ನೀವು ಅದ್ಭುತವಾದಂತಹ ಯಾವುದೋ ಒಂದು ಪ್ರಿಪ್ರೇಷನಲ್ಲಿ ಜೀವನದ ಒಳ್ಳೆಯ ಪ್ರೋಗ್ರೆಸ್ ವಿಷಯದಲ್ಲಿ ಮುಂದೆ ನಡೀತಾ ಇದ್ದೀರಾ ಅನ್ನೋದನ್ನು ತೋರಿಸ್ತಾ ಇದೆ. ನಿಮ್ಮ ಗುರಿ, ನಿಮ್ಮ ಆತ್ಮನ ಗುರಿಯನ್ನು ತಲುಪೋದಕ್ಕೆ ಆನಂದವಾಗಿ ನೀವು ನಿಮ್ಮ ಮುಂದೆ ಅಗಾಧವಾಗಿರುವಂಥ ಜಾಗವನ್ನು ನೋಡ್ತಾ ಎತ್ತರದಲ್ಲಿ ನಿಂತು ನಿಮ್ಮ ಜೀವನನ ಆನಂದವಾಗಿ ಗಮನಿಸ್ತಾ ಇದ್ದೀರಾ ಅನ್ನೋದು ಇಲ್ಲಿ ಬರ್ತಾ ಇದೆ. ಎಸ್, ನೀವು ಅಂದ್ಕೊಂಡಿರೋದೆಲ್ಲ ಸಾಧ್ಯ ಆಗುತ್ತೆ ಅನ್ನೋದು ಸಂತೋಷವಾಗಿ ಈ ಕಾರ್ಡ್ ತಿಳಿಸ್ತಾ ಇದೆ. ನೋಡಿ, ಯಾವಾಗ ನಾವು ಹನಿ ಬೀನ್ ನೋಡ್ತೀವಿ ಅದು ಸಂತೋಷನ ಅಂತಲೇ ಅರ್ಥ. ಜೇನಿನಿಂದ ಸಿಹಿಯಾದ ಜೀವನವನ್ನು ತೋರಿಸುತ್ತೆ. ಸಂತೋಷ, ಜಾಯ್, ಆಮೇಲೆ ಬೆಳಕು, ಜೀವನದಲ್ಲಿ ಹೊಸ ಬೆಳಕನ್ನು ನೋಡ್ತಾ ಇದ್ದೀರಾ. ಯಾರು ಧ್ಯಾನಿಗಳಿದ್ದೀರಾ ಅವ್ರಿಗೆ ಕುಂಡಲಿನಿ ಶಕ್ತಿ ಜ್ಞಾನೋದಯವಾಗ್ತಾ ಇದೆ, ಕುಂಡಲಿನಿ ಶಕ್ತಿ ಜಾಗೃತಿ ಆಗ್ತಾ ಇದೆ. ಇನ್ನೊಂದು ಅರ್ಥದಲ್ಲಿ ಏನು ಹೇಳ್ಬೋದು ಅಂತಂದರೆ, ನಿಮ್ಮ ಹಳೆಯ ಪರಿಸ್ಥಿತಿ ಎಲ್ಲ ಕಳೆದು ಹೊಸ ಜೀವನಕ್ಕೆ ಕಾಲಿಡ್ತಾ ಇದ್ದೀರಾ ಅನ್ನೋದನ್ನ ಇದು ತೋರಿಸ್ತಾ ಇದೆ. ಇಲ್ಲಿ ಶ್ರೀಚಕ್ರ ಇದೆ, ಭಗವತಿ ಜಗನ್ಮಾತೆಯ ಕೃಪೆ ಇದೆ ನಿಮಗೆ. ಜೇನ ಹುಳು ನಿಮ್ಮನ್ನು ಹೊಸ ಜೀವನ, ಹೊಸ ಬೆಳಕು, ಹೊಸ ಸಂತೋಷ ಅದ್ರ ಕಡೆ ಕರ್ಕೊಂಡು ಹೋಗ್ತಾ ಇದೆ. ಎಲ್ಲನೂ ಏನೇನೋ ಬೇಜಾರುಗಳಾಗಿತ್ತು, ಏನೇನು ದುಃಖ ಆಗಿತ್ತು, ಏನೇನು ಇದಾಗಿತ್ತು ಅದನ್ನೆಲ್ಲ ಬಿಟ್ಟು ಈಗ ರಿಲ್ಯಾಕ್ಸ್ ಆಗುವಂಥ ಸಮಯ ನಿಮ್ದಾಗ್ತಾ ಇದೆ. ಎಲ್ಲವನ್ನ ಬಿಡುಗಡೆ ಮಾಡ್ತಾ ಇದ್ದೀರಾ, ಆರಾಮವಾಗಿರುವಂಥ ಸ್ಥಿತಿಗೆ ಬರ್ತಾ ಇದ್ದೀರಾ. ನನ್ನಲ್ಲಿರುವ ಎಲ್ಲ ತೀವ್ರವಾದ ಮತ್ತು ನಿಷ್ಪ್ರಯೋಜಕವಾದ ಒತ್ತಡಗಳು ಮತ್ತು ಚಿಂತೆಗಳನ್ನು ನಾನು ಹೊರ ಹಾಕುತ್ತಿದ್ದೇನೆ ಅಂತ ಅಫರ್ಮೇಷನನ್ನು ಹೇಳ್ಕೊಳ್ಳಿ. ನನ್ನ ದೇಹ ಮತ್ತು ಮನಸ್ಸನ್ನು ಆರಾಮವಾಗಿಡಲು ಮತ್ತು ಸುಖದಾಯಕವಾದ ಸ್ಥಿತಿಯಲ್ಲಿರಲು ನಾನು ಅವಕಾಶ ಮಾಡಿಕೊಡುತ್ತೇನೆ. ನಾನು ನೆಮ್ಮದಿಯಾಗಿರುತ್ತೇನೆ ಅನ್ನೋದನ್ನು ನೀವು ಪದೇ ಪದೇ ಹೇಳ್ಕೋಬೇಕು ಅನ್ನೋದು ಜಗನ್ನಾಥನಿಂದ, ವಿಜಯ ವಿಠಲನಿಂದ. ನೋಡಿ, ಭಗವಂತ ಕಷ್ಟಗಳನ್ನೆಲ್ಲ ಎಲ್ಲ ತೂಕನೂ ಬೆನ್ನ ಮೇಲೆ ಹೊತ್ತು ನಮ್ಮನ್ನು ಬದುಕಿಸಿದೋನು. ಆ ಹಂಪೆ ನಗರ ನಿಮಗೆ ಭಗವಂತ ಕೃಷ್ಣನ ಆಶೀರ್ವಾದವನ್ನೇ, ವಿಜಯ ವಿಠಲನ ಆಶೀರ್ವಾದನೇ ತಂದುಕೊಟ್ಟಿದೆ. ಈ ಸಂತೋಷದ ದಿನಗಳು ನಿಮ್ದಾಗ್ತಾ ಇದೆ. ಇಲ್ಲಿ ನೋಡಿ, ಸ್ವತಃ ನೀವೇ ರೂಪಿಸ್ಕೊಂಡ ಜೀವನ. ಬರೀ ನೀವು ಎಷ್ಟು ಚೆನ್ನಾಗಿ ನಿಮ್ಮ ಓದೇನಿತ್ತು, ನಿಮ್ಮ ಕಷ್ಟದ ಪ್ರತಿಫಲವಾಗಿ ಇಷ್ಟೆಲ್ಲ ಹಣ, ಆಸ್ತಿ, ಸಂಪತ್ತನ್ನು ಗಳಿಸ್ತಾ ಇದ್ದೀರಾ. ಇದೆಲ್ಲವೂ ನೀವು ಕಷ್ಟಪಟ್ಟಿರೋ ಅಂಥದ್ದು. ಒಳ್ಳೆಯ ಹೆಸರು, ಒಳ್ಳೆ ಕೆಲಸ ಎಲ್ಲನೂ ತೋರಿಸುವಂಥದ್ದು. ಇದು ಜೀವನದ ಸರ್ವತೋಮುಖ ಬೆಳವಣಿಗೆಯನ್ನು ತೋರಿಸುವಂಥದ್ದು. ನಂಬರ್ 8 ಅಂದರೆ ಶನಿ ಅನ್ಕೋತೀವಿ. ಶನಿ ಇಸ್ ಮನಿ. 8 ಅಂದರೆ ಇನ್ಫಿನಿಟಿ, ಅನಂತವಾದದ್ದು, ಅಭಿವೃದ್ಧಿ, ಸಂತೋಷ, ಇದೆಲ್ಲ ನಿಮ್ಮ ಜೀವನಕ್ಕೆ ಬರ್ತಾ ಇದೆ. ಆಮೇಲೆ ಹೊಗಳಿಕೆ,
ಪ್ರಮೋಷನ್ ಆಗ್ಬೋದು. ಆಮೇಲೆ ನಿಮ್ಮ ಬುದ್ಧಿವಂತಿಕೆ ಅಂದರೆ ನಿಮ್ಮ ಕಲೆಗಳು ಹೆಚ್ಚಾಗ್ಬೋದು, ನಿಮ್ಮ ಅಭಿರುಚಿ ಬದಲಾಗಬಹುದು, ಅಂದರೆ ಯಶಸ್ಸಿನ ಕಡೆಗೆ ಹೋಗ್ಬೋದು. ನೀವು ದಿನನಿತ್ಯ ಹೇಗಿರ್ತಾ ಇದ್ರಿ ಅದು ಬದಲಾಗುವಂಥ ಚಾನ್ಸಸ್ ಇರುತ್ತೆ ಒಳ್ಳೆ ರೀತಿಯಲ್ಲಿ. ನೀವು ಸಂತೋಷವಾಗಿ ಕನಸನ್ನು ಕಾಣಿ. ನಿಮ್ಮ ಕನಸನ್ನು ವ್ಯಕ್ತಪಡಿಸುವಂಥ ಅಂದರೆ ಡಂಗುರ ಹೊಡೆದು ಹೇಳುವಂಥ ಸಮಯ ಬರ್ತಾ ಇದೆ ನಿಮ್ಮ ಜೀವನಕ್ಕೆ. ನಿಮ್ಮ ಆನಂದನ ಡಂಗುರ ಹೊಡೆದು ಊರೂರಿಗೂ ಹೇಳೋಷ್ಟು ಒಳ್ಳೆಯ ದಿನ ನಿಮಗೆ ಬರ್ತಾ ಇದೆ. ಆದಷ್ಟು ನಿಮ್ಮ ಈಗಿನ ದಿನಗಳಿಗೆ ತಕ್ಕ ಹಾಗೆ ಕ್ರಿಸ್ಟಲ್ಗಳನ್ನು ಉಪಯೋಗಿಸಿ. ಅಂದರೆ ಏನು, ಇವಾಗ ನಿಮ್ಮ ಜಾತಕದ ಪ್ರಕಾರ ಯಾವುದನ್ನ ಕಲ್ಲು ನಿಮ್ಗೆ ಬರುತ್ತೆ ಅನ್ನೋದಾದರೆ ಆ ಕಲ್ಲಿನ ಉಂಗುರವನ್ನು ಹಾಕ್ಕೊಳ್ಳೋ ಅಂಥದ್ದು, ಇಲ್ಲ ಆ ಕಲ್ಲನ್ನು ತಂದು ನಿಮ್ಮ ಹತ್ರ ಇಟ್ಕೊಳ್ಳೋ ಅಂಥದ್ದು, ಧ್ಯಾನಕ್ಕೆ ಉಪಯೋಗಿಸೋ ಅಂಥದ್ದು ಮಾಡಬೇಕು. ಇದರಿಂದ ಭೂಮಿಯಲ್ಲಿ ಎಷ್ಟೋ ವರ್ಷಗಳಿಂದ ಇದ್ದು ಭೂಮಿ ಜೊತೆಲಿ ಕನೆಕ್ಟ್ ಆಗಿ ಎನರ್ಜಿನ ಪಡ್ಕೊಂಡಿರ್ತವೆ ಇವು. ಅದಕ್ಕೋಸ್ಕರ ನಮ್ಮ ಪ್ರಭಾವಳಿಯನ್ನು, ನಮ್ಮ ಆತ್ಮನ ಶಕ್ತಿಯನ್ನು ಹೆಚ್ಚಿಸೋದಕ್ಕೆ ಹರಳುಗಳು, ಕ್ರಿಸ್ಟಲ್ಸ್ಗಳು ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಉಪಯೋಗಿಸ್ಬೇಕು. ನೋಡಿ ಎಷ್ಟು ಒಳ್ಳೆಯ ಕಾರ್ಡ್ ಬಂದಿದೆ ಅಂತ. ಈ ಸಂತೋಷ ಮತ್ತು ಈ ಗೆಲುವು, ಗೆದ್ದಿರೋವಂಥ ಕುದುರೆ ಮೇಲೆ ಕೂತಿರೋವಂಥ ಕಿಂಗ್ ಆಗಿರೋವಂಥ ಸನ್ನಿವೇಶ, ಯುದ್ಧವನ್ನು ಗೆದ್ದಿರೋದು, ಜೀವನದ ಮಹತ್ತರವಾದ ಘಟ್ಟಕ್ಕೆ ಬಂದಿರೋ ಅಂಥದ್ದು ಇದು ಹಾಗೆ ತೋರಿಸುತ್ತಲ್ವ. ಮಹತ್ತರವಾದ ಯುದ್ಧವನ್ನು ಗೆದ್ದಂಥ ಭಗವಂತನನ್ನು ತೋರಿಸ್ತಾ ಇದೆ. ಅದೇ ರೀತಿಯ ನಿಮ್ಮ ಹಾರ್ಡ್ ವರ್ಕ್ಗೆ, ನಿಮ್ಮ ಇಷ್ಟು ದಿನದ ಸ್ಟ್ರಗಲ್ಗೆ ಒಳ್ಳೆಯ ರಿಸಲ್ಟ್ ಬರ್ತಾ ಇದೆ. ನಿಮಗೆ ಒಳ್ಳೆಯ ಅಧಿಕಾರ ಸಿಗ್ತಾ ಇದೆ, ಒಳ್ಳೆಯ ರೆಸ್ಪಾನ್ಸಿಬಿಲಿಟಿ ಇದೆ ನಿಮ್ಮೊಳಗಡೆ. ನೀವು ಚೆನ್ನಾಗಿ ಬದುಕುವಂಥ ವ್ಯಕ್ತಿತ್ವ ನಿಮ್ಮದು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಮತ್ತು ಗ್ರೇಟ್ ಟೀಚರ್, ಲರ್ನ್ ಫ್ರಮ್ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್. ಜೊತೆಗೆ ನೀವು ಗುರುಗಳನ್ನು ಆರಾಧಿಸೋದ್ರಿಂದ ಅವರಿಂದ ಸಾಕಷ್ಟು ಒಳ್ಳೆಯ ಮೆಸೇಜ್ಗಳು ಸಿಗುತ್ತೆ. ಅಥವಾ ನೀವೇ ಒಳ್ಳೆಯ ಗುರುವಾಗಿ ಸಮಾಜಕ್ಕೆ ಕಾಣ್ತಾ ಇದ್ದೀರಾ, ಬರ್ತಾ ಇದ್ದೀರಾ ಹೊರಗಡೆಗೆ ಗುರುವಾಗಿ ಅನ್ನೋದು ಇಲ್ಲಿ ಎರಡು ಥರ ಅರ್ಥ ಬರುತ್ತೆ. ಒಂದು, ನಿಮ್ಮನ್ನು ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಇದನ್ನು ಲೈಫ್ ಫ್ಲವರ್ ಅಂತ ಕರಿತೀವಿ. ಇದನ್ನು ನಾವು ಮೊಬೈಲ್ ಹಿಂದ್ಗಡೆ ನಾವು ಕೂತ್ಕೊಂಡು ಏನನ್ನ ಕೆಲಸ ಮಾಡೋ ಜಾಗದಲ್ಲಿ ಅಂಟಿಸ್ಕೊಳ್ಳೋದ್ರಿಂದ ನಾವು ಅಭಿವೃದ್ಧಿ, ಯಶಸ್ಸು, ಸಂಪತ್ತನ್ನು ಪಡ್ಕೋಬೋದು. ಇದು ಸ್ವತಂತ್ರವಾದ ನಿಮ್ಮ ಜೀವನನ ಮತ್ತು ಒಳ್ಳೆಯ ಗುರುವಿನ ಮಾರ್ಗದರ್ಶನನ ಮತ್ತು ನೀವೇ ಒಳ್ಳೆಯ ಗುರುವಾಗಿ, ಗೈಡರಾಗಿ ಹೊರಬೀಮ್ತಾ ಇದ್ದೀರಾ ಅನ್ನೋದನ್ನು ತೋರಿಸುತ್ತೆ. ಇನ್ನಷ್ಟು ಎನರ್ಜಿಯನ್ನು ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಪ್ರಕೃತಿಯೊಂದಿಗೆ ಅಂದರೆ ಭಗವಂತನ ಶಕ್ತಿಯೊಂದಿಗೆ ಸೇರಿ ಅನ್ನೋದು ಬರ್ತಾ ಇದೆ. ಅಂದರೆ ಧ್ಯಾನ ಮಾಡಿ ನಿಮ್ಮ ಪ್ರಭಾವಳಿಯನ್ನು ಈ ರೀತಿ ಹೆಚ್ಚಿಸ್ಕೊಳ್ಳಿ, ಈ ರೀತಿ ಚಕ್ರಗಳಲ್ಲಿ ಶಕ್ತಿಯನ್ನು ತುಂಬಿಕೊಳ್ಳಿ. ನಿಮ್ಮನ್ನು ನೀವು ನಂಬಬೇಕು, ಆವಾಗಲೇ ಇಷ್ಟೆಲ್ಲ ಆಗೋದು. ಅಂದರೆ ಭಗವಂತನ ಮೇಲೆ ಅವನಿಗೆ ಎಷ್ಟು ನಂಬಿಕೆ ಇದ್ದರೆ ಈ ರೂಪದಲ್ಲಿ ಹೋಗಿ ಅವನ ಬೆನ್ನ ಮೇಲೆ ಅಷ್ಟು ದೊಡ್ಡ ಭಾರದ್ದು ಹೊತ್ತು ಸಾಧನೆಯನ್ನು ಮಾಡ್ದ. ಇದೇ ರೀತಿಯ ಎನರ್ಜಿ ನಿಮ್ಮೊಳಗೂ ಇದೆ ಅನ್ನೋದನ್ನು ನೀವು ನಂಬಬೇಕು. ನಾನು ನನ್ನನ್ನು ನಂಬುತ್ತೇನೆ, ನನ್ನ ಗುರಿಗಳನ್ನು ಸಾಧಿಸಲು ನಾನು ಅರ್ಹನಾಗಿದ್ದೇನೆ ಅನ್ನೋದನ್ನು ನೀವು ಹೇಳ್ಕೋಬೇಕಾಗತ್ತೆ. ಇದಿಷ್ಟು ಭಗವಂತ ವಿಜಯ ವಿಠಲ ನಿಮಗೆ ಕೊಟ್ಟಿರುವಂಥ ಮೆಸೇಜು. ಹಂಪೆಯಿಂದ ಈ ತಿಂಗಳಿಗೆ ನಿಮಗೆ ಬಂದಿರುವಂಥ ಈ ಸುಂದರವಾದ ಕಲ್ಲಿನ ರಥ ನಿಮ್ಮ ಈ ತಿಂಗಳ ಭವಿಷ್ಯವನ್ನು ತಿಳಿಸಿದೆ. ಎಲ್ರಿಗೂ ಒಳ್ಳೆಯದಾಗಲಿ, ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ಪ್ರಿಡಿಕ್ಷನನ್ನು ಎಂಡ್ ಮಾಡ್ತಿದ್ದೀನಿ. ಧನ್ಯವಾದ.